ನಮಸ್ತೆ. ಪಂಜಾಬಿನ ಒಂದು ಮನೆಯಲ್ಲಿ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿಕೊಂಡು ಪ್ರಯತ್ನಗಳೆಲ್ಲ ನಡೀತಾ ಇರಬೇಕಾಗಿದ್ರೆ ಆ ಯುವಕನಿಗೆ ಅನ್ನಿಸ್ತದಂತೆ, ನನಗಾಗಿರುವಂತಹದ್ದು ಕೇವಲ 23 ವರ್ಷ ಮಾತ್ರ. ದೇಶವೆಲ್ಲ ಗುಲಾಮಿತನದಲ್ಲಿ ನಲುಗ್ತಾ ಇರಬೇಕಾಗಿದ್ರೆ, ತಾಯಿ ಭಾರತೀಯ ಕೈಗಳು ಕಾಲುಗಳು ಸಂಕೋಲೆಯಲ್ಲಿ ಬಂಧಿತವಾಗಿರಬೇಕಾಗಿದ್ರೆ, ನಾನು ಮಾತ್ರ ಯಾವುದೋ ಒಂದು ಹುಡುಗಿಯನ್ನ ಮದುವೆ ಆಗಿಕೊಂಡು ಖುಷಿಯಿಂದ ಸಂಸಾರವನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವ ಆಲೋಚನೆ ಮಾಡಿಕೊಂಡು ರಾತ್ರೋರಾತ್ರಿ ಅಪ್ಪನಿಗೊಂದು ಪತ್ರವನ್ನ ಬರೆದು ಮನೆಯಿಂದ ಹೊರಗಡೆ ಹೋಗುವಂತಹ ಆ ಯುವಕ ಅಲ್ಲಿಂದ ಹೋಗಿ ಸೇರುವಂತಹದ್ದು ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಆಜಾದ್ ಅವರ ಗರಡಿ ಮನೆಗೆ. ಅವರಿಬ್ಬರ ಜೊತೆಯಲ್ಲಿ ಸೇರಿಕೊಂಡು ಉಳಿದ ಕ್ರಾಂತಿಕಾರಿ ಗೆಳೆಯರ ಜೊತೆಯಲ್ಲಿ ದೇಶಕ್ಕಾಗಿ ದರೋಡೆಯನ್ನ ಆ ಯುವಕ ಮಾಡ್ತಾನೆ, ದೇಶಕ್ಕಾಗಿ ಬಾಂಬ್ ದಾಳಿಗಳನ್ನ ಮಾಡ್ತಾನೆ, ದೇಶದ ರಕ್ಷಣೆಗಾಗಿ ಶಸ್ತ್ರ ಸಂಗ್ರಹಣೆಯ ಕಾರ್ಯದಲ್ಲೂ ಸಹ ಆತ ತೊಡಗ್ತಾನೆ. ಒಂದು ಪ್ರಶ್ನೆ ಬಂತು, ನಾವು ಕೇವಲ ಈ ದರೋಡೆಯನ್ನ ಮಾಡ್ತಾ ಶಸ್ತ್ರಗಳ ಸಂಗ್ರಹಣೆಯನ್ನ ಮಾಡ್ತಾ ಅಲ್ಲಿ ಇಲ್ಲಿ ಒಂದಷ್ಟು ರೀತಿಯಲ್ಲಿ ಬ್ರಿಟಿಷರಿಗೆ ತೊಂದರೆಯನ್ನ ಕೊಟ್ರೆ ಸಾಕಾಗುವುದಿಲ್ಲ. ಈ ಯುವಕರು ನಾವೇನ್ ಕ್ರಾಂತಿಕಾರಿಗಳಿದ್ದೇವೆ, ನಮ್ಮ ಆಲೋಚನೆ ಭಾರತದ ಪ್ರತಿಯೊಂದು ಯುವ ಮನಸ್ಸಿಗೆ ಹೋಗಿ ತಲುಪಿದಾಗ ಮಾತ್ರ ಭಾರತಕ್ಕೆ ಭಾರತವೇ ಎದ್ದು ನಿಂತು ಎಲ್ಲ ಯುವಕರು ಸಹ ಕ್ರಾಂತಿಕಾರಿಗಳಾಗಿ ಬದಲಾಗ್ತಾರೆ. ಹಾಗೆ ಬದಲಾದಾಗ ಪ್ರತಿಯೊಂದು ಯುವಕನ ಕೈಯಿಂದ ಹೊರಗಡೆ ಬರುವಂತಹ ಗುಂಡು ಕಾಡತೂಸುಗಳು ಬ್ರಿಟಿಷರ ಎದೆಯನ್ನು ಹೊಕ್ಕಿದಾಗ ಭಾರತ ಮಾತೆ ಸ್ವತಂತ್ರಳಾಗ್ತಾಳೆ. ನಮ್ಮ ಆಲೋಚನೆಗಳನ್ನ ನಾವು ಜನರಿಗೆ ತಲುಪಿಸಬೇಕು ಅಂತಾದರೆ ದೊಡ್ಡದಾದಂತಹ ಸದ್ದು ಮಾಡಬೇಕು ಅಂತ. ಸರಿ, ಸದ್ದು ಮಾಡುವಂತಹ ಪ್ಲಾನ್ ನಡೀತು, ಸದ್ದನ್ನ ಯಾರು ಮಾಡುವಂತಹದ್ದು ಅಂತಾಯ್ತು. ಈ ಯುವಕನನ್ನು ಸೇರಿಸಿ ಇಬ್ಬರು ಅದೇ ವಯಸ್ಸಿನ ಯುವಕರು ಎದುರುಗಡೆ ಬರ್ತಾರೆ. ಬಿಸ್ಮಿಲ್ ಮತ್ತು ಆಜಾದ್ ಅವರ ಬಳಿಯಲ್ಲಿ ಪರ್ಮಿಷನ್ ಅನ್ನ ಕೇಳ್ತಾರೆ. ಇಬ್ಬರು ಸಹ ಎಸ್ ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ತಾರೆ. ಅಲ್ಲಿಂದ ನಡೆದದ್ದು ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಇತಿಹಾಸ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅನ್ನುವಂತಹ 3 ಜನ ಯುವಕರು ಅಪ್ಪ ಮದುವೆ ಮಾಡ್ತಾರೆ ಅಂತ ಹೇಳಿಕೊಂಡು ತಾಯಿ ಭಾರತಿಗಾಗಿ ಮನೆ ಬಿಟ್ಟು ಬಂದಂತಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕ್ತಾರೆ. ಓಡಿ ಹೋಗುವಂತಹ ಎಲ್ಲ ಅವಕಾಶಗಳಿದ್ದರೂ ಸಹ, ಆಜಾದ್ ಮತ್ತೆ ಮತ್ತೆ ಹೇಳಿದ್ದರೂ ಸಹ ಓಡಿ ಬರಬೇಕು ಅಂತ ಹೇಳಿ ಆ 3 ಜನ ಓಡಿ ಬರದೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಿ ಬೀಳ್ತಾರೆ. ವಿಚಾರಣೆಗಳು ನಡೀತದೆ. ಅಲ್ಲಿ ಅವರನ್ನ ಬದುಕಿಸಬಹುದಾದಂತಹ ಎಲ್ಲ ಅವಕಾಶಗಳಿದ್ದರೂ ಸಹ ಸ್ವಘೋಷಿತ ನಾಯಕರು ಅಥವಾ ನಾವು ಮಾಡಿದಂತಹ ನಾಯಕರು ಅದಕ್ಕೆ ಯಾವ ಅವಕಾಶವನ್ನು ಸಹ ಕೊಡ್ಲಿಲ್ಲ. ಅದರ ಕಾರಣದಿಂದಲಾಗಿ ಆ 3 ಜನ ಯುವಕರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತದೆ. ಗಲ್ಲು ಶಿಕ್ಷೆಗೆ ಅಂತ ಹೇಳಿ ಬಲಿವೇದಿಯನ್ನ ಆ 3 ಜನ ಏರ್ಬೇಕಾಗಿದ್ರೆ ನಗ್ತಾ ನಗ್ತಾ ಹೋಗ್ತಿದ್ರಂತೆ. ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ, ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ಲಿಕ್ಕೆ ಅಂತ ಹೇಳಿ 5 ಜನ ಆಫೀಸರ್ಸ್ಗಳು ಅಲ್ಲಿದ್ರಂತೆ. ಅವರಲ್ಲೆಲ್ಲರಿಗೂ ಸಹ ಆಶ್ಚರ್ಯ, ಇನ್ನೇನು 5 ನಿಮಿಷದಲ್ಲಿ 3 ಜನರ ಪ್ರಾಣ ಹೊರಟು ಹೋಗ್ತದೆ. 23 ವರ್ಷ ಆದದ್ದಷ್ಟೇ. ಒಂದು ವೇಳೆ ಕ್ಷಮೆ ಕೇಳ್ತಾ ಇದ್ದಿದ್ರೆ ಬದುಕನ್ನ ಕಟ್ಟಿಕೊಳ್ಳಬಹುದಾಗಿತ್ತು, ಸಂಸಾರವನ್ನ ಮಾಡಬಹುದಾಗಿತ್ತು, ಪ್ರಲೋಭನೆಗಳಿಗೆ ಒಳಗಾಗಬಹುದಾಗಿತ್ತು. ಆದರೆ ಈ ಯುವಕರು ಸಾಯ್ತಾ ಇದ್ದಾರೆ, ನಗ್ತಾ ಹೋಗ್ತಾರಲ್ವಾ ಅಂತ ಕೇಳಬೇಕಾಗಿದ್ರೆ ಆ ಭಗತ್ ಸಿಂಗ್ ಉತ್ತರವನ್ನ ಕೊಡ್ತಾನಂತೆ, ನಾವು ನಗೋದ್ ಯಾಕೆ ಅಂತ ಹೇಳಿದ್ರೆ ನಿಮ್ಮಂತಹ 5 ಜನರಿಗೆ ಅದೃಷ್ಟವನ್ನ ತಂದೊದಗಿಸಿದ್ದೇವಲ್ಲ ಅದಕ್ಕೆ ಅಂತ. ಒಬ್ಬ ಅಧಿಕಾರಿಗಂತೂ ಸಿಟ್ಟು ಬಂತು. 5 ನಿಮಿಷದಲ್ಲಿ ಸಾಯ್ಲಿಕ್ಕೆ ಹೋಗುವಂತಹ ವ್ಯಕ್ತಿ ನನಗ ಅದೃಷ್ಟವನ್ನ ತಂದು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನಲ್ವಾ, ನೀನೆಂತಹ ಅದೃಷ್ಟವಂತ, ನೀನೇ ನತದೃಷ್ಟ, ನಿನ್ನಂತಹ ನತದೃಷ್ಟ ನಮಗೇನ್ ಅದೃಷ್ಟವನ್ನ ತಂದು ಕೊಡ್ಲಿಕ್ಕೆ ಸಾಧ್ಯ ಅಂತ ಕೇಳಬೇಕಾಗಿದ್ರೆ ಭಗತ್ ಸಿಂಗ್ ಹೇಳ್ತಾನಂತೆ, ಭಾರತದಲ್ಲಿ ಸದ್ಯ 30 ಕೋಟಿ ಜನ ಇದ್ದಾರೆ. ಆ 30 ಕೋಟಿ ಜನರಿಗೆ ಭಗತ್ ಸಿಂಗ್ ಗಲ್ಲಿಗೇರುವುದನ್ನ ನೋಡುವಂತಹ ಅವಕಾಶ ಇಲ್ಲ. ರಾಜ್ಗುರು, ಸುಖದೇವ್ ದೇಶಕ್ಕಾಗಿ ಪ್ರಾಣವನ್ನ ಬಿಡ್ತಾ ಇದ್ದಾರೆ, ನೋಡುವಂತಹ ಅವಕಾಶ ಭಾರತೀಯರಿಗಿಲ್ಲ. ಆದ್ರೆ ನಾವು 3 ಜನ ದೇಶಕ್ಕಾಗಿ ಪ್ರಾಣವನ್ನ ಕೊಡುವುದನ್ನ, ದೇಶಕ್ಕಾಗಿ ಪ್ರಾಣವನ್ನ ಬಿಡುವುದನ್ನ ಮತ್ತು ಹೌತಾತ್ಮ್ಯತೆಯ ಪಟ್ಟವನ್ನ ಏರುವುದನ್ನ ನೋಡುವಂತಹ ಅದೃಷ್ಟವನ್ನ ನಿಮಗೆ ಕೊಟ್ಟದ್ದಕ್ಕಾಗಿ ನಾವು ದೈವ ಸಮಾನ, ನೀವು ಅದೃಷ್ಟವಂತರು ಅಂತ ಸಿಟ್ಟು ಬಂದು ಅಲ್ಲಿಂದ ಮತ್ತೆ ಮತ್ತೆ ಪ್ರಶ್ನೆಯನ್ನ ಕೇಳಬೇಕಾಗಿದ್ರೆ, ಇನ್ನು ಭಾರತದಲ್ಲಿ ಬರುವಂತಹ ಎಲ್ಲ ಕ್ರಾಂತಿಕಾರಿಗಳಿಗೂ ಇದೇ ಅವಸ್ಥೆ, ಎಲ್ಲರನ್ನೂ ಸಹ ಇದೇ ರೀತಿಯಲ್ಲಿ ನಾವು ಗಲ್ಲು ಶಿಕ್ಷೆಗೆ ಒಳಪಡಿಸ್ತೇವೆ ಅಂತೆಲ್ಲ ಹೇಳಬೇಕಾಗಿದ್ರೆ ಭಗತ್ ಸಿಂಗ್ ಹೇಳ್ತಾನಂತೆ,
ನೀವು ಒಬ್ಬ ಭಗತ್ ಸಿಂಗ್ನನ್ನ ಗಲ್ಲಿಗೇರಿಸಬಹುದು, 2 ಭಗತ್ ಸಿಂಗರನ್ನ ಗಲ್ಲಿಗೇರಿಸಬಹುದು, 4 ಜನ ರಾಜ್ಗುರು, 5 ಜನ ಸುಖದೇವರನ್ನ ನೀವು ಗಲ್ಲಿಗೇರಿಸಬಹುದು. ಆದರೆ ನೀವು ಗಲ್ಲಿಗೆ ಎಷ್ಟು ಜನರನ್ನ ಏರಿಸ್ತೀರಾ ಅದರ 10 ಪಟ್ಟು, 100 ಪಟ್ಟು, 1000 ಪಟ್ಟು ಭಾರತೀಯರು ನಮ್ಮಿಂದ ಪ್ರೇರಣೆಯನ್ನ ಪಡೆದುಕೊಂಡು ದೇಶ 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 ನನ್ನದು ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ದೇಶಕ್ಕಾಗಿ ಬದುಕ್ತಾರೆ, ದೇಶಕ್ಕಾಗಿ ಬಾಳುತ್ತಾರೆ. ಸಮಯ ಬಂದಾಗ ದೇಶಕ್ಕಾಗಿ ಮಡಿಯುವಂತಹ ಕೆಲಸವನ್ನು ಸಹ ಮಾಡುತ್ತಾರೆ. ರಂಗದೆ ಬಸಂತಿ ಚೋಲಾ, ಮೇರ ರಂಗದೆ ಬಸಂತಿ ಚೋಲಾ ಅಂತ ಹೇಳಿಕೊಂಡು 3 ಜನ ನಗ್ತಾ 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 ಹೌತಾತ್ಮ್ಯತೆಯ ಪಟ್ಟವನ್ನ ಏರ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಬದುಕು ಹೇಗಿರ್ಬೇಕು ಅಂತ ಹೇಳಿದ್ರೆ, ಬದುಕು ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂತಹ ರೀತಿಯಲ್ಲಿರಬೇಕು. ಪ್ರತಿಯೊಬ್ಬನಿಗೂ ಭಗತ್ ಸಿಂಗ್ ಆಗಬೇಕು, ಪ್ರತಿಯೊಬ್ಬನಿಗೂ ಸ್ವಾಮಿ ವಿವೇಕಾನಂದರಾಗಬೇಕು ಅನ್ನುವಂತಹ ಕಲ್ಪನೆ ಇರ್ತದೆ ನಿಜ. ಆದರೆ ಸ್ವಾಮೀಜಿಯೇ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಮಿ ವಿವೇಕಾನಂದ ಆಗಬೇಕು ಅನ್ನುವಂತಹ ಆಸೆ ಇದೆ, ಕನಸಿದೆ ಅಂತಾದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಯ ಒಳಗಡೆ ಅಂತಹದ್ದನ್ನ ಸಾಧಿಸುವಂತಹ ಛಲ ಬಲ ಎರಡೂ ಇರ್ತದೆ. ಆದರೆ ಕೊರತೆ ಇರುವಂತಹದ್ದೆಲ್ಲಿ ಅಂತ ಹೇಳಿದ್ರೆ, ನಾನು ಅದಾಗಬೇಕು ಅನ್ನುವಂತಹ ಕನಸನ್ನ ಕಾಣ್ತೇನೆ, ಆದರೆ ಅದಾಗುವುದಕ್ಕೆ ಎಷ್ಟು ಪರಿಶ್ರಮವನ್ನ ವಹಿಸಬೇಕು ಅದನ್ನ ಮರೆತು ಬಿಡುತ್ತೇವೆ. ಒಂದು ವೇಳೆ ನಮ್ಮಲ್ಲಿ ಇರುವಂತಹ ಶ್ರದ್ಧೆ, ನಮ್ಮಲ್ಲಿ ಇರುವಂತಹ ದೇಶಭಕ್ತಿ, ನಮ್ಮಲ್ಲಿರುವಂತಹ ನಂಬಿಕೆ ಮತ್ತು ದೇಶ ಬೇರೆಯಲ್ಲ ದೇವರು ಬೇರೆ ಅಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಧನೆಯ ಶಿಖರವನ್ನ ಏರುವುದಕ್ಕೆ ಸಾಧ್ಯ ಇದೆ ಅಂತ. ಬಂಧುಗಳೇ, ನಾವು ಸಹ ವಿವೇಕಾನಂದರ ಈ ಆಲೋಚನೆಯ ಕುರಿತಾಗಿ ಆಲೋಚನೆಯನ್ನ ಮಾಡಬೇಕಾಗಿದೆ. ಒಂದು ವೇಳೆ ನಾವಿವತ್ತು ಉಸಿರಾಡುವುದಕ್ಕೆ, ನಾವು ಉಸಿರಾಡುವಂತಹ ಗಾಳಿ ಅತ್ಯಂತ ಪರಿಶುದ್ಧವಾಗಿ ಇರುವುದಕ್ಕೆ, ನಮ್ಮ ನೆಮ್ಮದಿಯ ಸುಂದರವಾದಂತಹ ನಿದ್ದೆಗಳಿಗೆ ಕಾರಣವಾದಂತಹ ಇಂತಹ ಅನೇಕ ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಕಣ್ಮರೆಯಾಗ್ತಾ ಇದ್ದಾರೆ, ಮನಸ್ಸಿನಿಂದಲೂ ಪಠ್ಯಪುಸ್ತಕದಿಂದಲೂ. ಆದರೆ ಹಿರಿಯರು ಹೇಳುತ್ತಾರೆ, ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ನಾವು ಮರೆಯಬಾರದೆ ಇರುವಂತಹ ಇಂತಹ ವ್ಯಕ್ತಿಗಳನ್ನ ಮರೆತು ಮುಂದೆ ಹೋಗ್ತೇವೆ ಅಂತಾದರೆ, ಇತಿಹಾಸವನ್ನ ಮರಿತೇವೆ ಅಂತಾದರೆ ಸುಂದರವಾದಂತಹ ದೇಶವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿಲ್ಲ, ಇತಿಹಾಸವನ್ನ ನಿರ್ಮಿಸುವುದಕ್ಕೂ ಸಾಧ್ಯ ಇಲ್ಲ. ಹಾಗಿರಬೇಕಾಗಿದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ, ನನ್ನಲ್ಲಿಯೂ ಸಹ ಇರುವಂತಹದ್ದು ಅದೇ ಸ್ವಾಮಿ ವಿವೇಕಾನಂದರಾಗುವಂತಹ ಆಲೋಚನೆಗಳು, ನನ್ನಲ್ಲೂ ಸಹ ಅಷ್ಟೇ ಶಕ್ತಿ ಇದೆ, ನನ್ನಲ್ಲೂ ಸಹ ಅಪರಿಮಿತವಾದಂತಹ ಶ್ರದ್ಧೆ ಇದೆ, ನಂಬಿಕೆ ಇದೆ. ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿವೇಕಾನಂದರ ಸಾಲಿನಲ್ಲಿ ನಿಲ್ಲುವಂತಹ ವಿವೇಕಾನಂದರಾಗದೇ ಇದ್ದರೂ ತೊಂದರೆ ಇಲ್ಲ. ಅವರ ಹಾದಿಯಲ್ಲಿ ನಡೆದು ಅವರ ಕನಸಿನ ಭಾರತವನ್ನ ನಿರ್ಮಾಣ ಮಾಡುವಂತಹ ಮತ್ತೊಬ್ಬ ಭಗತ್ ಸಿಂಗ್ ಆಗ್ತೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡುತ್ತೇವೆ ಅಂತಾದರೆ ಅದಮ್ಯ ಭಾರತದ ನಿರ್ಮಾಣ ಸಾಧ್ಯ ಇದೆ. ಆಲೋಚಿಸೋಣ. ಜಯ ರಾಮಕೃಷ್ಣ.